ಹರೀಶ್ ಹೇಳಿದ್ರೆ ಈಸ್ ಅನ್ ಹೀರೋ ಇನ್ ಉಡುಪಿ. ಅವ್ರು ದೊಡ್ಡ ಹೀರೋ ಆಗಿದ್ರು ಇಲ್ಲಿ. ನಾನು ಯಾವತ್ತು ಸಹ ಹೇಳ್ತಾನೆ, ಉಡುಪಿಯಲ್ಲಿ ಸ್ಟೇಜ್ ಪರ್ಫಾರ್ಮೆನ್ಸ್ ಅಂತ ಮಾಡಿದರೆ ಅದು ಹರೀಶ್. ಪರ್ಯಾಯಗೆ ಫಸ್ಟಿಗೆ ನನಗೆ ಇವತ್ತು ಸಹ ಕಣ್ಣಿಗೆ ಅದೇ ಬರ್ತಿದೆ. ವೈಟ್ ಶರ್ಟ್ ವೈಟ್ ಪ್ಯಾಂಟ್ ಆಗಿ ಫಸ್ಟ್ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಟ್ಟದ್ದು ಹರೀಶ್. ಅವರು ಅಷ್ಟು ಎಲರ್ಟ್. ಬ್ಯಾಂಗ್ಳೂರು ಹೋಗಿ ಮಾಡಿದರು, ಎಲ್ಲ ಆಯಿತು. ಆ್ಯಂಡ್ ಅವ್ರಿಗೊಂದು ಥೈರಾಯ್ಡಲ್ಲಿ ಟ್ಯೂಮರ್ ಇದ್ದಂದು ಅದೇ ಕಂಟಿನ್ಯೂ ಆಗಿ ಕ್ಯಾನ್ಸರ್ ಆಯಿತು. ಆ್ಯಂಡ್ ಇಟ್ ವಾಸ್ ವೆರಿ ಕ್ರಿಟಿಕಲ್. ಲಾಸ್ಟಿಗೆ ಆಗೋ ನಾನಿದ್ದೆ ಅಲ್ಲಿ. ಒನ್ ಡೇ ಬಿಫೋರ್ ಮೊನ್ನೆ ರಾತ್ರಿ ಹೇಳಿದರು ಅವರು ಕ್ರಿಟಿಕಲ್ ಇದ್ದಾರೆ ಅಂತ. ನಮ್ಮದೆಲ್ಲ ಸಿಗ್ನೇಚರ್ ಎಲ್ಲ ತಗೊಂಡಿದ್ರು, ಫ್ಯಾಮಿಲಿ ಅವ್ರದ್ದು ಹೆಂಡ್ತಿದೆಲ್ಲ. ಸೊ ನೆಕ್ಸ್ಟ್ ಡೇ ನನಗೆ ಅವರ ಹುಡುಗ ನನಗೆ ಫೋನ್ ಮಾಡ್ತಿದ್ದೆ 7 ಗಂಟೆಯಿಂದ, ತಿನ್ನಲಿಲ್ಲ ಮೇಡಮ್ ಅವರು ಅಂತೇಳಿ. ಸೊ ಮತ್ತೆ 9:30 ಹೇಳ್ತಾರೆ, ಮೇಡಮ್ ನಿನ್ನೆಂದ ತಿನ್ನಲಿಲ್ಲ ಫಸ್ಟ್ ಹೇಳಿದೆ. ಮತ್ತೆ ಹೇಳ್ತಾನೆ, ಮೇಡಮ್ ನಿಮಗೆ ಬೇಜಾರಾಗ್ತದೆ ಅಂತ ನಾನು ಹೇಳಿಲ್ಲ. ಅವರು ಹೋಶಲ್ಲಿಲ್ಲ. ಅವರಿಗೆ ಪ್ಯಾಂಪರ್ಸ್ ಅದು ಚೇಂಜ್ ಮಾಡುವಾಗ ಬೆಡ್ ಸೋರೆಲ್ಲ ಆಗಿ ತುಂಬ ಜಾಸ್ತಿ ಆಗಿದೆ. ಅವ್ರಿಗೆ ಚೇಂಜ್ ಮಾಡಿದ್ದು ಗೊತ್ತಿಲ್ಲ ಮೇಡಮ್, ಪ್ಲೀಸ್ ಬನ್ನಿ. ನಾನು ಹೇಳಿದೆ ಕೂಡಲೇ ಡಾಕ್ಟರ್ ಕಾಂಟ್ಯಾಕ್ಟ್ ಮಾಡು. ಅವ್ನು ತಿಂದಿಲ್ಲಲ್ಲ ಅಂತೇಳಿ ಅವ್ನಿಗೆ ಇಷ್ಟೊಂದು ಖಾರ ಬಾತ್ ಶಾವಿಗೆ ಬಾತ್ ಎಲ್ಲ ತಗೊಂಡು ನಾನು ಹೋಗುವಾಗ ಹುಡುಗ ಇದ್ದ, ನಮಗೆ ಒಳಗೆ ಬಿಡಲಿಲ್ಲ. ಬೈ ದ ಟೈಮ್ ನಾನು ಒಳಗೆ ಹೋಗುವಾಗ ಒಂದು ಕಾಲು ಕೆಳಗೆ ಇತ್ತು ಬೆಡ್ಡಿಂದ, ಮತ್ತು ಒಂದು ತಲೆ ಬಿದ್ದಿತ್ತು. ನಾನು ಹೇಳಿದೆ ಏನೋ ಆಗ್ತಿದೆ, ಪ್ಲೀಸ್ ಹೋಗಿ ನೋಡು ಅಂತ ಹೇಳಾಗ ಡಾಕ್ಟ್ರ್ ಎಲ್ಲ ಕವರ್ ಮಾಡಿದರು. ನಮಗೆ ಬಿಡಲಿಲ್ಲ. ಮತ್ತು ಅದು ECG ಅನ್ನೆಲ್ಲ ಮಾಡಿದರು. ಹೇಳಿದರು ತುಂಬ ಕ್ರಿಟಿಕಲ್ ಇದ್ದಾರೆ, ನಾವು ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ದೆ, ಹಾರ್ಟ್ ಬೀಟ್ ಕಡಿಮೆ ಆಗಿದೆ. ಆ್ಯಂಡ್ ಐ ವಾಸ್ ಅಲೋನ್. ನಾನು ಅದಕ್ಕೆ ನನ್ನ ಅಕ್ಕನಿಗೆ ಅತ್ತಿಗೆಗೆಲ್ಲ ಫೋನ್ ಮಾಡುವಾಗ ವಿದಿನ್ ಅ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಈಸ್ ನೋ ಮೋರ್. ಐ ವಾಸ್ ಶಾಕ್ಡ್. ನಾನು ಏನು ಮಾತಾಡ್ತಿದ್ದೆ ಆ್ಯಂಡ್ ಐ ವಾಸ್ ನಾಟ್ ಇನ್ ಅ ಪೊಸಿಷನ್ ಟು ಟೇಕ್ ಆಲ್ಸೋ. ಸೊ ನಾನು ಎಲ್ಲರಿಗೆ ಕಾಲ್ ಮಾಡ್ತಿದ್ದೆ. ಹಿ ಜಸ್ಟ್ ಲೆಫ್ಟ್. ಅವನು ಇಲ್ಲಿ ಹೀರೋ ಆಗಿದ್ದ, ಮಧ್ಯದಲ್ಲಿ ಇಶ್ಯೂಸ್ ಫೇಸ್ ಮಾಡಿದ. ಬಟ್ ಎಸ್ಟರ್ಡೇ ಹಿ ವಾಸ್ ಲೈಕ್ ಹೀರೋ ಆಗಿ ವಾಪಸ್ ಬಂದಿದ್ದಾನೆ. ಐ ಕ್ಯಾನ್ ಸೇ ಎವ್ರಿ ಒನ್ ದಟ್ ಅವ್ನು ಹೀರೋ ಆಗಿ ವಾಪಸ್ ಬಂದಿದ್ದಾನೆ. ಅವ್ರಿಗೆ ತುಂಬ ಇಂಟ್ರೆಸ್ಟ್. ಅವ್ರಿಗೆ ತುಂಬ ಇಂಟ್ರೆಸ್ಟ್. ಅವನಿಗೆ ಬಿಸ್ನೆಸ್ ನಾವು ಒಂದು ಬಿಸ್ನೆಸ್ ಫ್ಯಾಮಿಲಿ ಅವರೇ. ಅವರಿಗೆ ಒಬ್ಬರಿಗೆ ತುಂಬ ಇಂಟ್ರೆಸ್ಟ್ ಇತ್ತು, ಅದರಲ್ಲೇ ಮುಂದೆ ಹೋಗ್ತಂತೆ. ಇನ್ಫ್ಯಾಕ್ಟ್ ನನಗೆ ಸಿಕ್ತು ಆಫರ್, ನನಗೆ ಇಂಟ್ರೆಸ್ಟ್ ಇಲ್ಲ. ಅವನು ಅದರಲ್ಲೇ ಮುಂದೆ ಹೋದ. ಏನು ಮಾಡೋದು, ನೆಗ್ಲೆಕ್ಟ್ ಮಾಡಿದ್ರು. ಅವರು KGF ಮಾಡುವಾಗಲೇ ಅವ್ರಿಗೆ ಬ್ರೀದ್ ಮಾಡಲಿಕ್ಕೆ ಲಾಸ್ಟ್ ಕಷ್ಟ ಆಗ್ತಿದ್ದು ಅಂತ ಹೇಳ್ತಿದ್ರು. ಆ್ಯಕ್ಚುಲಿ ಇಲ್ಲಿ ಬಂದಿದ್ದರು. ಬರುವಾಗ ನನ್ನ ಅಣ್ಣನಿಗೆ ಆ್ಯಕ್ಚುಲಿ ದೊಡ್ಡ ಅಣ್ಣನಿಗೆ ಕೈನ ಕೆಳಗೆ ಆಗಿತ್ತು. ಅದು ನಾವು ಇಲ್ಲೇ ಮಾಡಿಸಿತ್ತು, ಆಯಿತಾ. ಸೊ ಆವಾಗ ನಾವು ಹೇಳಿದ್ದು ಇಲ್ಲೇ ಮಾಡಿಸುವ, ಅವ್ನು ಬಂದಿದ್ದೆ ಇಲ್ಲೇ ಮಾಡಿಸುವ, ನೋಡು ಆರಾಮಲ್ಲಿ ನೋಡು ಅಂತ ಅವ್ರು ನೆಗ್ಲೆಕ್ಟ್ ಮಾಡಿದ್ರು. ಮತ್ತು ಇದು ಶೂಟ್ ಮಾಡುವಾಗ ನನ್ನ ನೀಸಿದು ಮ್ಯಾರೇಜ್ ನನಗೆ ಬ್ರೀದಿಂಗ್ ಕಷ್ಟ ಆಗ್ತದೆ ಅಂತ ಹೇಳಿದ್ರು. ಮತ್ತು ಸ್ವಲ್ಪ ಟೈಮಲ್ಲಿ ಅವ್ರು ಹೇಳೋದಿಲ್ಲ, ಸ್ವಲ್ಪ ಸೀಕ್ರೆಟ್ ಮಾಡ್ತಾನೆ ಅವನು. ಮತ್ತು ಸ್ವಲ್ಪ ಮಾಡಬೇಕಿತ್ತು ಫಸ್ಟ್ ಸ್ಟೇಜ್. ಐ ಆಲ್ವೇಸ್ ಏನಾದರೂ ಒಂದು ಕಂಡು ಬಂದರೆ ಎಲ್ಲರೂ ಫಸ್ಟಿಗೆ ತೋರಿಸಿ, ಹೀಗೆ ಬಿಡಬೇಡಿ. ಇವತ್ತು ನೋಡಿ ಅವನಿಲ್ಲ ನಮ್ಮೊಟ್ಟಿಗೆ, ಏನು ಹೇಳಲಿಕ್ಕೆ ಆಗ್ತದೆ ಹೇಳಿ. ವಿದ್ಯಾರಾಣಿ.